ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಬಿ ಫಾರ್ಮಸಿ. ಹಾಗಾದ್ರೆ ಆ ಒಂದು ಬಿ ಫಾರ್ಮಸಿ ಒಳಗಡೆ ಏನೆಲ್ಲ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಮಗೆ ಏನ್ ಎಲಿಜಿಬಿಲಿಟಿ ಇರಬೇಕು, ಆಮೇಲೆ ಆ ಒಂದು ಕೋರ್ಸ್ ಅನ್ನ ಮಾಡಿದ್ಮೇಲೆ ಆ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಇರ್ತತಿ, ಆಮೇಲೆ ಆ ಒಂದು ಕೋರ್ಸ್ ಅನ್ನ ಮಾಡಿದ್ಮೇಲೆ ಅದರೊಳಗಿರುವಂತಹ ಸಬ್ಜೆಕ್ಟ್ ಗಳು ಏನು, ಅದರ ಜಾಬ್ ಆಪರ್ಚುನಿಟೀಸ್ ಗಳೇನು, ಅದರ ಸ್ಯಾಲರಿ ಸ್ಕೇಲ್ ಇರ್ತತಿ, ಅದಾದ್ಮೇಲೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅನ್ನೋದನ್ನ ಒಂದೊಂದಾಗಿ ನಾವು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಿರಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು ಕೋರ್ಸ್ ಅನ್ನ ಮಾಡಬೇಕಾದ್ರ ನಮ್ಗೆ ಏನ್ ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳಿ ನೋಡೋಣ. ಮೊದಲನೇ ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪಾ ಅಂದ್ರ, ನೀವು ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ PUC ಸೈನ್ಸ್ ಅನ್ನೋ ಒಂದು ಕೋರ್ಸ್ ನ ನೀವು ಮುಗಿಸಿರ್ಬೇಕಾಗ್ತದೆ. ಅಂದಾಗ ನೀವು ಈ ಒಂದು ಬಿ ಫಾರ್ಮಸಿಯನ್ನು ಮಾಡ್ಬೇಕಾಗ್ತದೆ. ಈ ಒಂದು PUC ಸೈನ್ಸ್ ಒಳಗಡೆ ನಿಮ್ಮ ಕಾಂಬಿನೇಷನ್ ಏನಿರ್ಬೇಕಂತಂದ್ರ PCMB ಅಥವಾ PCB ಅನ್ನೋ ಒಂದು ಕಾಂಬಿನೇಷನ್ ತಗೊಂಡಾಗ ಮಾತ್ರ ನಾವು ಈ ಒಂದು ಫಾರ್ಮಸಿಯನ್ನ ಮಾಡ್ಲಿಕ್ಕೆ ಅವಕಾಶಗಳು ಇರ್ತಾವು. ಅದಾದ್ಮೇಲೆ ಇದರ ಒಂದು ಎಲಿಜಿಬಿಲಿಟಿ ಒಳಗಡೆ ಈ ಒಂದು ಪ್ರೀವಿಯಸ್ ಒಳಗಡೆ ನಾವು ಎಷ್ಟು ಪರ್ಸೆಂಟೇಜ್ ಅನ್ನ ಮಾಡಿರ್ಬೇಕು, ಅಥವಾ ಈ ಕೋರ್ಸ್ ಮಾಡ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಅನ್ನ ಮಾಡಿರ್ಬೇಕಂತಂದ್ರ, ಇದ್ರೊಳಗಡೆ ನೀವು ಅಬೌವ್ 45+% ಅನ್ನ ಮಾಡಿದಾಗ ನೀವು ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಇದಕ್ಕೆ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟ್ ಇರೋದಿಲ್ಲ, ಅಂದ್ರೆ ಏಜ್ ಕ್ರೈಟೇರಿಯಾ ಇರಂಗಿಲ್ಲ, ಮ್ಯಾಕ್ಸಿಮಮ್ ಏಜ್ ಕ್ರೈಟೇರಿಯಾ ಇರಂಗಿಲ್ಲ. ಮಿನಿಮಮ್ ಏಜ್ ನೀವು 18+ ಆಗಿದ್ರೆ ಈ ಒಂದು ಕೋರ್ಸ್ ನ ಮಾಡಬಹುದು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ನೀವು ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ಒಂದು ಮೇನ್ ಎಲಿಜಿಬಿಲಿಟಿ ಏನಪ್ಪಾ ಅಂತ ನೀವು ಇನ್ನೊಂದು ಮುಖ್ಯವಾದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಪ್ಪಾ ಅಂತಂದ್ರ, ನೀವೇನಾದ್ರು ಬಿ ಫಾರ್ಮಸಿ ಮಾಡ್ತಾ ಇದ್ರಿ ಅಂತಂದ್ರ, ಬಿ ಫಾರ್ಮಸಿ ಮಾಡ್ಬೇಕಾದ್ರೆ ನೀವು ಅಟ್ ಎನಿ ಕಾಸ್ಟ್ CET ನ ಅಪಿಯರ್ ಆಗಿರ್ಲೇಬೇಕು, ಅಥವಾ CET ಎಕ್ಸಾಮ್ ಅನ್ನ ಬರೀಲೇಬೇಕು. ಅಂದಾಗ ಮಾತ್ರ ನೀವು CET ಬರೆದ ಮೇಲೆ ಈ ಒಂದು ಫಾರ್ಮಸಿನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಾ, ಅಂದ್ರೆ ಬಿ ಫಾರ್ಮಸಿ ಮಾಡ್ಲಿಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಬಿ ಫಾರ್ಮಸಿ ಒಳಗಡೆ ನೀವು CET ನ ಬರ್ದಾಗ ನಿಮ್ದು ಅಪ್ರಾಕ್ಸಿಮೇಟ್ಲಿ ರ್ಯಾಂಕಿಂಗ್ ಎಷ್ಟಿರ್ಬೇಕಂದ್ರ ಲೆಸ್ ದೆನ್ 1 lakh ರ್ಯಾಂಕಿಂಗ್ ಒಳಗಿದ್ದಾಗ ಮಾತ್ರ ನೀವು ಈ ಒಂದು ಕೋರ್ಸ್ ಅನ್ನು ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಅದ್ರ ಜೊತೆಗೆ ನೀವೇನಾದ್ರು ಗವರ್ಮೆಂಟ್ ಸೀಟ್ ಗಳನ್ನ ಅಪ್ಲೈ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರಿ ಅಂದ್ರೆ, ನಿಮ್ದು ಲೆಸ್ ದೆನ್ 10,000 ರ್ಯಾಂಕಿಂಗ್ ಏನಾದ್ರು ಇತ್ತಂದ್ರೆ ಮಾತ್ರ ನೀವು ಗವರ್ಮೆಂಟ್ ಸೀಟ್ ಗಳನ್ನ ಪ್ರೈವೇಟ್ ಕಾಲೇಜ್ಗಳಿಗೆ ತಗೋಬಹುದು. ಸೊ ನೀವೇನಾದ್ರು ಗವರ್ಮೆಂಟ್ ಸೀಟ್ ನ ಗವರ್ಮೆಂಟ್ ಕಾಲೇಜಸ್ ಒಳಗಡೆ ನಾನು ಎಲಿಜಿಬಲ್ ಆಗ್ಬೇಕು ಅನ್ಕೊಂಡಿದ್ರಿ ಅಂದ್ರ, ನಿಮ್ದು ಲೆಸ್ ದೆನ್ 5,000 ರ್ಯಾಂಕಿಂಗ್ ಬರ್ಬೇಕಾಗ್ತದ CET ಒಳಗಡೆ. ಅಂದಾಗ ಮಾತ್ರ ನೀವು ಗವರ್ಮೆಂಟ್ ಕಾಲೇಜ್ ಒಳಗಡೆ ಗವರ್ಮೆಂಟ್ ಸೀಟ್ ನ ತಗೋಬಹುದು. ಯಾಕೆ ಹೇಳ್ತಾ ಇದೀನಿ ಡಿಫ್ರೆಂಟ್ ಅಂದ್ರೆ, ನಿಮ್ದು ಗವರ್ಮೆಂಟ್ ಫೀಸ್ ಆಗಿ ಗವರ್ಮೆಂಟ್ ಸೆಲೆಕ್ಟ್ ಆಗಿತ್ತಂದ್ರ ನಿಮ್ದು ಫೀಸ್ ಕಡಿಮೆ ಇರ್ತದ, ಆಮೇಲೆ ಮ್ಯಾನೇಜ್ಮೆಂಟ್ ಸೀಟ್ ಒಳಗಡೆ ನಿಮ್ಗೆ ಫೀಸ್ ಜಾಸ್ತಿ ಇರ್ತಾವ. ಹಂಗಾಗಿ ಪ್ರೈವೇಟ್ ಕಾಲೇಜಸ್ ಒಳಗಡೆ ಸೀಟ್ ಫೀಸ್ ಜಾಸ್ತಿ ಆಗ್ತಾವ. ಆದ ಕಾರಣಕ್ಕೆ ನಿಮ್ಗೆ ಏನಿದೆ ಅಂದ್ರೆ, ಈ ಗವರ್ಮೆಂಟ್ ಸೀಟ್ ಗಳಿಗೆ ಎಷ್ಟು ವ್ಯಾಲ್ಯೂ ಇರ್ತೈತಿ, ಆಮೇಲೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಒಳಗಡೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅನ್ನೋದಕ್ಕೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ ನೀವು ಏನಾದ್ರು ಗವರ್ಮೆಂಟ್ ಸೀಟ್ ಗವರ್ಮೆಂಟ್ ಕಾಲೇಜ್ ಒಳಗೆ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನೀವು ಲೆಸ್ ದೆನ್ 28,000 30,000 ನೀವು ತಗೋಬಹುದು. ಇನ್ ಕೇಸ್ ನೀವು ಪ್ರೈವೇಟ್ ಕಾಲೇಜ್ ಒಳಗಡೆ ಹೋದ್ರಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 35-40,000 ಈ ತರ ನಿಮ್ದು ಆ ಒಂದು ಗವರ್ಮೆಂಟ್ ಫೀಸ್ ಇರ್ತದೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಪ್ರೈವೇಟ್ ಸೀಟ್ ಮ್ಯಾನೇಜ್ಮೆಂಟ್ ಸೀಟ್ ಏನಾದ್ರು ಅಪ್ರಾಕ್ಸಿಮೇಟ್ಲಿ 1 lakh ಅಬೋವ್ ಇರ್ತದೆ ಅದರ ಒಂದು ಫೀಸಿನ ಸ್ಟ್ರಕ್ಚರ್. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. CET ರ್ಯಾಂಕ್ ಒಳಗಡೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ CET ರ್ಯಾಂಕ್ ಅಂತ ಹೇಳಿ, ಇದೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರ, ಈ ಒಂದು ಬಿ ಫಾರ್ಮಸಿ ಅನ್ನೋ ಒಂದು ಕೋರ್ಸ್ ಯಾವ ಒಂದು ಯೂನಿವರ್ಸಿಟಿ ಅಥವಾ ಯಾವ ಬೋರ್ಡಿನ ಒಳಗಡೆ ರನ್ ಆಗ್ತದೆ ಅಥವಾ ಅಫಿಲಿಯೇಟೆಡ್ ಆಗಿರೋದಂದ್ರ, ಇದು RGUHS ಅನ್ನೋ ಒಂದು ಯೂನಿವರ್ಸಿಟಿ ಒಳಗಡೆ ಇದು ಅಫಿಲಿಯೇಟೆಡ್ ಆಗಿರೋದ್ರಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಕರಿತೀವಿ ನಾವು. ಆ ಒಂದು ಯೂನಿವರ್ಸಿಟಿ ಒಳಗಡೆ ಇದು ಅಫಿಲಿಯೇಟೆಡ್ ಆಗಿರ್ತದೆ ಯಾವುದು ಬಿ ಫಾರ್ಮಸಿ. ಓಕೆ, ಏನಪ್ಪಾ ಅಂದ್ರ ಈ ಬಿ ಫಾರ್ಮಸಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಈಗ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ. ನಾನಿನ್ನೊಂದು ಇದರ ಫುಲ್ ಫಾರ್ಮ್ ಅಂತ ಹೇಳ್ಬಿಡ್ತೀನಿ. ಬಿ ಫಾರ್ಮಸಿ ಇಸ್ ನಥಿಂಗ್ ಬಟ್ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಾರ್ಮಸಿ ಅಂತ ಕರಿತೀವಿ ನಾವು. ಈ ಒಂದು ಕೋರ್ಸ್ ಫುಲ್ ಫಾರ್ಮ್ ಇದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಇವಾಗ ಇದರ ಒಂದು ಕೋರ್ಸ್ ನಾವು ಮಾಡಿದ್ವಿ ಅಥವಾ ಈ ಕೋರ್ಸ್ ನಾವು ಎಲಿಜಿಬಲ್ ಆಗಿದ್ದೀವಿ ಅಂತಂದ್ರ, ಈ ಕೋರ್ಸ್ ಮಾಡಿದಾಗ ಈ ಒಂದು ಕೋರ್ಸ್ ಡ್ಯೂರೇಷನ್ ಎಷ್ಟ್ ಇರ್ತೈತಿ ಅಂತ ಹೇಳಿ ಕೇಳಿದ್ರೆ, ಈ ಒಂದು ಕೋರ್ಸ್ ಡ್ಯೂರೇಷನ್ ನಿಮ್ಗೆ 4 ವರ್ಷ ಇರ್ತದ. 4 ವರ್ಷದೊಳಗಡೆ ನೀವು ಈ ಕೋರ್ಸ್ ಮುಗಿಸಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರ, ಈ ಒಂದು 4 ವರ್ಷದೊಳಗಡೆ ನಾವು ಇದರ ಎಕ್ಸಾಮ್ ಪ್ಯಾಟರ್ನ್ ಅಥವಾ ಇದರ ಸಿಲೆಬಸ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂದ್ರ, ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ 4 ವರ್ಷದೊಳಗಡೆ 8 ಸೆಮ್ ಗಳನ್ನ ನೀವು ಕಲಿತೀರಾ. 7 ಸೆಮ್ ನೀವು ಥೆರಟಿಕಲ್ ಸ್ಟಡಿ ಅವರ್ಸ್ ಆಗಿದ್ರೆ, ಒಂದು ಸೆಮ್ ನಿಮ್ಗೆ ಲಾಸ್ಟ್ ಸೆಮ್ ಒಳಗಡೆ 8th ಸೆಮ್ ಒಳಗಡೆ ನಿಮ್ಗೆ ಪ್ರೊಜೆಕ್ಟ್ ವರ್ಕ್ ಕೊಡ್ತಾರೆ. ಅಂದ್ರೆ ಎಕ್ಸಾಂಪಲ್ ನೀವ್ ಏನ್ ಕಾಂಬಿನೇಷನ್ ತಗೊಂತಿರಲ್ಲ, ಆ ಕಾಂಬಿನೇಷನ್ ಮೇಲೆ ನಿಮ್ಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ ಒಂದು ಸೆಮ್ ಒಳಗಡೆ.
ಸೊ ಲಾಸ್ಟ್ ಸೆಮ್ ಒಳಗಡೆ. ಸೊ ಇನ್ನು ಉಳಿದಿರುವಂತಹ 7 ಸೆಮ್ ಒಳಗಡೆ ನೀವು ಸ್ಟಡೀಸ್ ನ ನೀವು ನೋಡ್ತೀರಾ. ಸೊ ನೆಕ್ಸ್ಟ್ ಹಾಗಾದ್ರೆ ಇದು ಡ್ಯೂರೇಷನ್ ಆಯ್ತು ನಿಮ್ದು ಇವಾಗ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವು ಹಾರ್ಡ್ಲಿ ಏನೇನು ಸಬ್ಜೆಕ್ಟ್ ಗಳನ್ನ ಫೇಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಸೊ ಅಪ್ರಾಕ್ಸಿಮೇಟ್ಲಿ ನೋಡ್ಲಿ ಒಂದು ಸೆಮ್ಮಿಗೆ ನಿಮಗೆ 4ರಿಂದ 5 ಸಬ್ಜೆಕ್ಟ್ ನಿಮ್ಗೆ ಥಿಯರಿ ಸಬ್ಜೆಕ್ಟ್ ಇರ್ತಾವ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಇರ್ತಾವ. ಸೊ ಅದು ರೆಸ್ಪೆಕ್ಟೆಡ್ ಸಬ್ಜೆಕ್ಟ್ ಗಳಿಗೆ ಪ್ರಾಕ್ಟಿಕಲ್ ಗಳು ಇರ್ತಾವ. ಸೊ ಹಾಗಾದ್ರೆ ಮೊದಲನೇ ಒಂದು ಇಯರ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ನೀವು ನೋಡ್ತೀರಿ ಅಂತ ಹೇಳಿ ನೋಡೋಣ ಇವಾಗ. ಸೊ ಮೊದಲನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ HAP ಅಂತ ಕಲಿತಾರೆ, ಅಂದ್ರೆ ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತಾರೆ. ಆಮೇಲೆ ಫಾರ್ಮಾಸ್ಯೂಟಿಕಲ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ನ ಕಲಿತಾರೆ. ಆಮೇಲೆ ಫಾರ್ಮಾಸ್ಯೂಟಿಕಲ್ ಅನಾಲಿಸಿಸ್ ಅಂತ ಕಲಿತಾರೆ. ಆಮೇಲೆ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ನ ಕಲಿತಾರೆ. ಆಮೇಲೆ ಫಾರ್ಮಾಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತಾರೆ. ಅಂದ್ರೆ ಫಾರ್ಮಕಾಲಜಿ ವಿಜಿಲೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತಾರೆ. ಸೊ ಮೈಕ್ರೋ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ನ ಕಲಿತಾರೆ. ಆಮೇಲೆ ಬಯೋಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ನ ಕಲಿತಾರೆ. ಆಮೇಲೆ ಪ್ಯಾಥೋಫಿಸಿಯಾಲಜಿ ಅನ್ನೋ ಸಬ್ಜೆಕ್ಟ್ ನ ಕಲಿತಾರೆ. ಫಾರ್ಮಕಾಗ್ನನ್ಸಿ ಆಗಿರ್ಬೋದು, ಮೆಡಿಸಿನಲ್ ಕೆಮಿಸ್ಟ್ರಿ ಆಗಿರ್ಬೋದು, ಅಥವಾ ಫಾರ್ಮಕಾಲಜಿ ಆಗಿರ್ಬೋದು, ಈ ತರ ನೀವು ಬಹಳಷ್ಟು ಸಬ್ಜೆಕ್ಟ್ ಗಳನ್ನ ನೀವು ಈ ಒಂದು ಕೋರ್ಸ್ ಒಳಗಡೆ ಕಲಿತೀರಾ. ಸೊ ಎಕ್ಸಾಂಪಲ್ ನಿಮ್ಗೆ ಒಂದು ಅಪ್ರಾಕ್ಸಿಮೇಟ್ಲಿ 40 ಸಬ್ಜೆಕ್ಟ್ ನೀವು 4 ವರ್ಷ ಮುಗಿಸೋದ್ರೊಳಗಡೆ ನಿಮ್ಮ 8 ಸೆಮ್ ಒಳಗಡೆ ಬಂದು ಹೋಗ್ತಾವು. ಸೊ ಇವೆಲ್ಲ ಸಬ್ಜೆಕ್ಟ್ ಗಳನ್ನ ನೀವು ಇದ್ರೊಳಗೆ ಕಲಿತೀರಾ. ಸೊ ಅದಾದ್ಮೇಲೆ ಈ ಒಂದು 4 ವರ್ಷ ಮುಗಿದ್ಮೇಲೆ ಲಾಸ್ಟ್ ನಿಮ್ಗೆ ಹೇಳಿದೆ, ಲಾಸ್ಟ್ ಸೆಮ್ ಒಳಗಡೆ ನಿಮ್ಗೆ ಪ್ರಾಜೆಕ್ಟ್ ವರ್ಕ್ ಇರ್ತದೆ. ಅಂದ್ರೆ ನೀವು ಎಕ್ಸಾಂಪಲ್ ಈಗ ನೀವೇನ್ ಡ್ರಗ್ಸ್ ಒಳಗಡೆ ಅಥವಾ ನೀವೇನ್ ಪ್ರಾಜೆಕ್ಟ್ ತಗೊಂತಿರಲ್ಲ ಅದ್ರ ಮೇಲೆ ನೀವು ಪ್ರಾಜೆಕ್ಟ್ ನ ಮಾಡ್ಬೇಕಾಗ್ತದೆ. ಸೊ ಎಕ್ಸಾಂಪಲ್ ಆಂಟಿ ಫಂಗಲ್ಸ್ ಅಥವಾ ಆಂಟಿಬಯೋಟಿಕ್ಸ್, ಆಂಟಿ ಡ್ರಗ್ಸ್ ಏನ್ ಇರ್ತಾವಲ್ಲ, ಸೊ ಅದ್ರ ಮೇಲೆ ನೀವು ಪ್ರಾಜೆಕ್ಟ್ ಅನ್ನು ವರ್ಕ್ ಮಾಡ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಸಬ್ಜೆಕ್ಟ್ ಗಳಾದ್ಮೇಲೆ ನೀವು ಬರೋದ್ ಏನಪ್ಪಾ ಅಂದ್ರ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ ಮೇಲೆ ನಮಗೇನಾದ್ರು ಇಂಟರ್ನ್ಶಿಪ್ ಅಥವಾ ಟ್ರೈನಿಂಗ್ ಇದೆಯಾ ಅಂತ ಕೇಳಿದ್ರೆ ಎಸ್ ಅಬ್ಸಲ್ಯೂಟ್ಲಿ ನಿಮಗೂ ಕೂಡ ಟ್ರೈನಿಂಗ್ ಇರ್ತೈತಿ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 150 ಅವರ್ಸ್ ಆ ಒಂದು ಟ್ರೈನಿಂಗ್ ಇರ್ತೈತೆ. ಅಂದ್ರೆ ಫಾರ್ಮಸಿ ಇಂಡಸ್ಟ್ರಿಯಲ್ ಇರ್ತಾವಲ್ಲ, ಅಂದ್ರೆ ಮೆಡಿಸಿನಲ್ ಇಂಡಸ್ಟ್ರಿ ಅಥವಾ ಫಾರ್ಮಕಾಲಜಿ ಇಂಡಸ್ಟ್ರಿ ಇದ್ರೊಳಗಡೆ ನಿಮ್ಗೆ ಟ್ರೈನಿಂಗ್ ನ ಕೊಡ್ತಾರೆ. ಸೊ ಇದು ಇಂಟರ್ನ್ಶಿಪ್ ನಿಮ್ದು ವರ್ಕ್ ಆಗ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ, ಆಮೇಲೆ ಇದರ ಒಂದು ಇಂಟರ್ನ್ಶಿಪ್ ಹೇಳಿದ್ರಿ ಅಥವಾ ಇದರ ಸಬ್ಜೆಕ್ಟ್ ಹೇಳಿದ್ರಿ. ಸೊ ನೆಕ್ಸ್ಟ್ ನಾವೇನಾದ್ರೂ ಈ ಒಂದು ಬಿ ಫಾರ್ಮಸಿ ಮುಗಿಸಿದ ಮೇಲೆ ನಮ್ಗೇನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳಿದ್ರೆ ಎಸ್ ನಿಮಗೂ ಕೂಡ ಇಲ್ಲಿ ಹೈಯರ್ ಎಜುಕೇಶನ್ ಇರ್ತದ. ಸೊ ಏನ್ ಇಲ್ಲಿ ಒಂದು ಫಾರ್ಮಾ ಅಂತ ಹೇಳಿ ಹೈಯರ್ ಎಜುಕೇಶನ್ ಕೂಡ ನಿಮ್ಗೆ ಇದ್ರೊಳಗಡೆ ಇರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗ ಜಾಬ್ ಆಪರ್ಚುನಿಟೀಸ್ ಗಳು ಏನೆಲ್ಲ ಇರ್ತಾವ ಅಂತ ಕೇಳಿದ್ರೆ, ಸೊ ಮೊದಲನೇ ಜಾಬ್ ಆಪರ್ಚುನಿಟೀಸ್ ನಿಮಗೆ ನಿಮ್ಮಂತಹ ಓನ್ ಮೆಡಿಕಲ್ ಶಾಪ್ ನ ಕೂಡ ನೀವು ಓಪನ್ ಮಾಡಬಹುದು. ಸೊ ಯಾವುದೇ ರೀತಿಯಂತ ನಿಮ್ಮ ಸಿಟಿ ಒಳಗಡೆ ಅಥವಾ ನಿಮ್ಮ ಊರ ಹತ್ರ ಇರುವಂತಹ ಸಿಟಿ ಒಳಗಡೆ ಅಥವಾ ನಿಮಗೆ ಗೊತ್ತಿರುವಂತಹ ಹಾಸ್ಪಿಟಲ್ಸ್ ಏನಿರ್ತಾವಲ್ಲ ಹಾಸ್ಪಿಟಲ್ಗೆ ಅಟ್ಯಾಚ್ ಮಾಡ್ಕೊಂಡು ಕೂಡ ನೀವು ಮೆಡಿಕಲ್ ಶಾಪ್ ನ ತೆಗಿಬಹುದು, ಅಥವಾ ನೀವು ಓನ್ ಆಗಿ ಪ್ರೈವೇಟ್ ಮೆಡಿಕಲ್ ಶಾಪ್ ಒಳಗಡೆ ಕೂಡ ಓಪನ್ ಮಾಡಬಹುದು. ಸೊ ಆತರ ಅವಕಾಶಗಳು ನಿಮ್ಗಡೆ ಇರ್ತಾವೆ. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಸೆಕ್ಟರ್ ಒಳಗಡೆ ಯಾವ ತರ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಇರ್ತಾವ ಅಂದ್ರೆ, ಸೊ ಮೊದಲನೇ ಆಪರ್ಚುನಿಟಿ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಒಂದು ಹಾಸ್ಪಿಟಲ್ ಇರ್ತಾವಲ್ಲ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅದರೊಳಗಡೆ ನೀವು ಡ್ರಗ್ ಕಂಟ್ರೋಲರ್ ಡಿಪಾರ್ಟ್ಮೆಂಟ್ ಒಳಗಡೆ ನೀವು HR ಆಗಿ ವರ್ಕ್ ಮಾಡಬಹುದು ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡಬಹುದು. ಈ ತರ ನಿಮ್ಗೆ ಆಪ್ಷನ್ಸ್ ಗಳು ಇರ್ತಾವೆ. ಸೊ ನೆಕ್ಸ್ಟ್ ಏನಾದ್ರು ನೀವು ಪ್ರೈವೇಟ್ ಸೆಕ್ಟರ್ ಒಳಗಡೆ ನೋಡಿದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಮೆಡಿಕಲ್ ಶಾಪ್ ಇರ್ತಾವಲ್ಲ ಅಲ್ಲಿನೂ ಕೂಡ ನೀವು ಒಂದು ಸ್ಟಾಫ್ ಆಗಿ ವರ್ಕ್ ಮಾಡಬಹುದು. ಅಥವಾ ನೀವೇನಾದ್ರೂ ಈಗ ಒಂದು ಕಂಪನೀಸ್ ಇರ್ತಾವೆ, ಈಗ ದೊಡ್ಡ ಕಂಪನೀಸ್ ಅಪೋಲೋ ಕಂಪನಿ ಆಗಿರ್ಬೋದು ಅಥವಾ ಮೆಡ್ ಪ್ಲಸ್ ಕಂಪನಿ ಆಗಿರ್ಬೋದು, ಈ ತರ ಕಂಪನೀಸ್ ಇರ್ತಾವಲ್ಲ ಸೊ ಅಲ್ಲಿನೂ ಕೂಡ ನೀವು ಎಂಪ್ಲಾಯ್ ಆಗಿ ವರ್ಕ್ ಮಾಡಬಹುದು. ಅಲ್ಲಿನೂ ಕೂಡ ನಿಮ್ಗೆ ಬಹಳಷ್ಟು ಆಪರ್ಚುನಿಟೀಸ್ ಗಳು ಇರ್ತಾವೆ. ಸೊ ಅದಾದ್ಮೇಲೆ ನೀವೇನಾದ್ರು ನಾವು ಕೆಲಸ ಮಾಡಕ್ ಇಷ್ಟ ಇಲ್ಲ ಅಥವಾ ನಾವು ಓನ್ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಸೊ ನಿಮಗೂ ಕೂಡ ಅವಕಾಶಗಳು ಇರ್ತಾವೆ. ನೀವು ಓನ್ ಬಿಸ್ನೆಸ್ ಮಾಡಬಹುದು ಫಾರ್ಮಾಸ್ಯೂಟಿಕ್ಸ್ ಒಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನನ್ನ ಕಡೆ ಇನ್ವೆಸ್ಟ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಅಥವಾ ನನಗೆ ಎಕನಾಮಿಕ್ಲಿ ನಾ ಸ್ಟ್ರಾಂಗ್ ಇಲ್ಲ ಅಂದಾಗ ಸೊ ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತಂದ್ರೆ ಸೊ ಈ ತರ ಬ್ರಾಂಚಸ್ ಗಳು ಇರ್ತಾವಲ್ಲ ಅಪೋಲೋ ಆಗಿರ್ಬೋದು, ಮೆಡ್ ಪ್ಲಸ್ ಆಗಿರ್ಬೋದು, ಈ ತರ ಬಹಳಷ್ಟು ಬ್ರಾಂಚಸ್ ಇರ್ತಾರೆ ಮೆಡಿಸಿನಲ್ ಬ್ರಾಂಚಸ್. ಸೊ ಅವಕುರ್ದು ನೀವು ಬ್ರಾಂಚಸ್ ಅನ್ನ ಕೊಲ್ಯಾಬ್ ಮಾಡ್ಕೊಂಡು ನೀವು ನಿಮ್ಮ ಊರಲ್ಲಿ ಇರುವಂತಹ ಸಿಟಿ ಒಳಗಡೆ ನೀವು ಒಂದು ಬ್ರಾಂಚಸ್ ಅನ್ನ ಓಪನ್ ಮಾಡುವಂತ ಅವಕಾಶಗಳು ನಿಮಗೂ ಇರ್ತಾವ. ಸೊ ಈ ತರ ನಿಮ್ಗೆ ಜಾಬ್ ಆಪರ್ಚುನಿಟಿಗಳು ಬಹಳಷ್ಟು ಇರ್ತಾವ. ಸೊ ಇದನ್ನ ಹೊರತುಪಡಿಸಿನೂ ಕೂಡ ನೀವು ಟ್ವಿಟರ್ ಆಗಿನೂ ಕೂಡ ವರ್ಕ್ ಮಾಡುವಂತ ಲೆಕ್ಚರರ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು ಇಲ್ಲಿ ಫಾರ್ಮಸಿ ಕಾಲೇಜಸ್ ಒಳಗಡೆ. ಸೊ ಈ ತರ ಅವಕಾಶಗಳು ಕೂಡ ನಿಮ್ಗೆ ಇರ್ತಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಇನ್ನೊಂದು ಅವಕಾಶ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಲ್ಯಾಬ್ ಅಸಿಸ್ಟೆಂಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಈ ಒಂದು ಡಿ ಫಾರ್ಮ್ ಮುಗಿದ್ರಾಗಿರ್ಬೋದು ಅಥವಾ ಬಿ ಫಾರ್ಮಸಿ ಮುಗಿಸಿದ್ರು ಕೂಡ ನೀವು ಲ್ಯಾಬ್ ಅಸಿಸ್ಟೆಂಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಈ ಒಂದು MBBS ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಫಾರ್ಮಸಿ ಕಾಲೇಜಸ್ ಒಳಗಡೆ ಆದ್ರೂ ಕೂಡ ನೀವು ಲ್ಯಾಬ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು, ಟೀಚರ್ ಆಗಿ ವರ್ಕ್ ಮಾಡಬಹುದು. ಆ ತರ ಕೂಡ ಅವಕಾಶಗಳು ನಿಮ್ಗಡೆ ಇರ್ತಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಮ ಒಂದು ಸ್ಯಾಲರಿ ಸ್ಕೇಲ್ ಎಷ್ಟಿರ್ತದೆ ಅಂತ ಕೇಳ್ಬೋದು ನೀವು. ಸೊ ಅಂದ್ರೆ ಸ್ಯಾಲರಿ ಸ್ಕೇಲ್ ನಾವೇನಾದ್ರು ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಅಥವಾ ನಾವೇನಾದ್ರು ಒಂದು ಈ ಒಂದು ಬ್ರಾಂಚಸ್ ಗಳು ಹೇಳಿದೀನಿ ಅಪೋಲೋ ಮೆಡಿಕಲ್ ಅಥವಾ ಏನು ಮೆಡ್ ಪ್ಲಸ್ ಈ ತರ ಇರುತ್ತಲ್ಲ ಸೊ ಅಲ್ಲಿನೂ ಏನೋ ಕೆಲಸ ಮಾಡಿದಾಗ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಸೊ ನಿಮ್ದು ಅಪ್ರಾಕ್ಸಿಮೇಟ್ಲಿ ನೀವು ಫ್ರೆಶರ್ ಆಗಿದ್ರೆ ಅಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 20K ಇಂದ 25K ನಿಮ್ದು ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ದು
60 to 1 lakh ನಿಮ್ದು ಸ್ಯಾಲ್ರಿ ಇರ್ತದೆ ಪರ್ ಮಂತ್. ಈ ತರ ನಿಮ್ಗೆ ಸ್ಯಾಲ್ರಿ ಅವಕಾಶಗಳು ಇರ್ತಾವೆ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಬಿ ಫಾರ್ಮಸಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಬಿ ಫಾರ್ಮಸಿ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ PUC ಸೈನ್ಸ್ ಮಾಡಿದಿರಿ ನಾವು PCMB ಕಾಂಬಿನೇಷನ್ ಒಳಗಡೆ. ಸೊ ನಾವು ಕೂಡ ಫಾರ್ಮಸಿ ಮಾಡ್ಬೇಕು ಅನ್ಕೊಂಡಿದೀವಿ. ಬಿ ಫಾರ್ಮಸಿ ಮಾಡ್ಬೇಕು ಅಥವಾ ಡಿ ಫಾರ್ಮಸಿ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಒಳಗಿದ್ರು ಕೂಡ, ಅಥವಾ ನಾವೇನಾದ್ರು ಬಿ ಫಾರ್ಮಸಿ ಮಾಡ್ಬೇಕು ಅನ್ಕೊಂಡಿದೀವಿ, ಕಾಲೇಜಸ್ಗಳು ಯಾವ ಇದಾವ ಅಂತ ಕೇಳ್ತಾ ಇದ್ರೆ, ಸೊ ನಾವು ಕೆಳಗಡೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಕಾಲೇಜಸ್ಗಳನ್ನ ಸಜೆಷನ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please do subscribe our channel. Thank you.